ಹಿರಿಯ ನಟಿ ತಾರಾ ಅವರು ನಮ್ಮದು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ಮೊದಲೇ ಹೇಳ್ತಾ ಇದ್ರಿ ನಮ್ಮಿಬ್ಬರದು ಸಂಬಂಧ ಯಾವ ರೀತಿ ಅಂದರೆ ಅಮ್ಮ ಮಗಳ ಸಂಬಂಧ ಅಂತ ಅಂದ್ಬಿಟ್ಟು. ಸರೋಜಾ ದೇವರಿ ಅಂತಂದರೆ ಇಡೀ ಒಂದು ಏನು ಸೌತ್ ಇಂಡಿಯಾಗೆ ಒಬ್ಬರು ತಾಯಿ ಥರನೇ ಇದ್ದಾರೆ. ಆ್ಯಕ್ಚುಲಾಗಿ ಎಂಥ ಯಾವ ಇಂಡಸ್ಟ್ರಿಯಲ್ಲಿ ಹೋದರೂ ಕೂಡ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ. ಅವರ ಒಂದು ಒಡನಾಟದ ಬಗ್ಗೆ ಹೇಳೋದಾದ್ರೆ ಏನು ಗೊತ್ತಾ ಲೋಕಿ, ಒಂಥರ ಮತ್ತೊಮ್ಮೆ ನಮ್ಮ ತಾಯಿಯನ್ನು ಕಳೆದುಕೊಂಡಂಥ ಒಂದು ದುಃಖ. ಯಾಕೆ ಅಂತಂದರೆ ಇವರು ನನಗೆ ತುಂಬ 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 ಹತ್ತಿರವಾದ ಒಂದು ತಾಯಿ. ಎಲ್ಲದಕ್ಕೂ ಫೋನ್ ಮಾಡೋದು. ಏನೇ ಒಂದು ಫೋಟೋ ಕಂಡ್ರೆ ತುಂಬ ಚೆನ್ನಾಗಿತ್ತು ಫೋಟೋ, ಅದು ಚೆನ್ನಾಗಿದೆ. ಆಮೇಲೆ ಏನಾದರೂ ಟಿ ವಿಲಿ ನೋಡಿದ್ರೆ ನಾನು ಪೂರ್ತಿ ಅಂದರೆ ಎಲ್ಲ ನಾನು ಮಾತಾಡಿದ್ದನ್ನೆಲ್ಲ ನೆನೆಸ್ಕೊಂಡು ಹೇಳೋದು. ಆಮೇಲೆ ಅವ್ರದ್ದು ಯಾವುದಾದ್ರೂ ಒಂದು ಸಿನಿಮಾ ಬಂದು ಅವ್ರದ್ದು ಏನಾದರೂ ಸಾಂಗ್ ಬಂದಾಗ ಹೇಳಿದಾಗ ಅಮ್ಮ ನಾನು ಇನ್ನು ನೋಡಿದಾಗ ಏನು ಖುಷಿ ಪಡೋರು ಅಂದರೆ, ಸಿಂಗಪೂರಲ್ಲಿ ಒಂದು ಇದು ಮಾಡಿದ್ರು, ತಮಿಳ್ ಸಿನಿಮಾದೆಲ್ಲ ಒಂದು ದೊಡ್ಡ ಒಂದು ಫೆಸ್ಟಿವಲೇ ಮಾಡಿದ್ರು. ಆ ಫೆಸ್ಟಿವಲ್ಗೆ ನಾನು ಹೋಗಿದ್ದೆ. ಫಸ್ಟ್ ಇವ್ರ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ಅದನ್ನು ಫುಲ್ ವೀಡಿಯೋ ಮಾಡಿಬಿಟ್ಟು ಇವ್ರಿಗೆ ಇಮಿಡಿಯೇಟಾಗಿ ಕಳಿಸ್ದೆ. ಅಲ್ಲಿಂದನೇ ಲೈವ್ ನಡೀತಿರ್ಬೇಕಾದ್ರೆ ಶಿ ವಾಸ್ ಸೋ ಹ್ಯಾಪಿ. ಹೌದಾ, ನನ್ನ ಹೆಸರು ಹೇಳಿದ್ರೆ ಅಂದರೆ ಶಿ ಸೋ ಎಕ್ಸೈಟೆಡ್ ಆ್ಯಂಡ್ ಶಿ ಈಸ್ ಲೈಕ್ ಎ ಚೈಲ್ಡ್ ಒನ್ ಸಮ್ ಟೈಮ್ ಆ್ಯಂಡ್ ಶಿ ಈಸ್ ಎ ಮದರ್. ಅಫ್ಕೋರ್ಸ್ ನಾವು ಎಷ್ಟು ಸತಿ ಅವ್ರ ಮನೆಯಲ್ಲಿ ಇಲ್ಲಿ ಬಂದು ನಾವು ಊಟ ಮಾಡಿದ್ದೀವಿ, ಒಟ್ಟಿಗೆ ಕಾಲ ಕಳೆದಿದ್ದೀವಿ. ತುಂಬ ಹೊತ್ತು ಇಡೀ ದಿನ ಅವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡೆದಿದ್ದೀವಿ. ತುಂಬ ಒಂಥರ ನೋವಾಗೋದೇನು ಅಂತಂದರೆ, ಅರೆ ಚೆನ್ನಾಗಿದ್ದರು. ಬೆಳಗ್ಗೆನೂ ವಾಕ್ ಮಾಡಿದ್ದಾರೆ ಅವರೇ, ಆಮೇಲೆ ಕಾಫಿ ಕುಡ್ದಿದ್ದಾರೆ, ಆಮೇಲೆ ತಿಂಡಿ ಅವ್ರು ಕರೆಕ್ಟಾಗಿ ಅಂದರೆ ಅವ್ರು ಶಿ ಲೀವ್ಡ್ ಅವರ್ ಲೈಫ್ ವೆರಿ ಪ್ರಿನ್ಸಿಪಲ್ಡ್, ಲೈಕ್ ಟೈಮಿಂಗ್ಸಲ್ಲಿ. ಇಷ್ಟು ಗಂಟೆಗೆ ನಾನು ಕಾಫಿ ಕುಡಿತೀನಿ, ಇಷ್ಟು ಗಂಟೆಗೆ ನಾನು ತಿಂಡಿ ತಿಂತೀನಿ, ಆ ಥರದ ಜೀವನವನ್ನು ಮಾಡಿದಂಥ ತಾಯಿ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಇಂದುಗೆ, ಅಮ್ಮ ಕರೆಕ್ಟಾಗಿ 9:30ಗಲ್ವಾ ತಿಂಡಿ ತಿನ್ನೋದು ಅಂತಲ್ಲ, ಈ ಥರದ ಜೀವನವನ್ನು ಬದುಕಿದ್ದ ತಾಯಿಯವರು. ತುಂಬ ಬೇಜಾರಾಗುತ್ತೆ ಅವ್ರು ಹೋಗಿ. ಯಾವಾಗ ಮಾತನಾಡಿದ್ರಿ ಅಂತ ನಾನು ರೀಸೆಂಟಾಗಿ ಒಂದು 4 days ಹಿಂದೆ, ಐ ಥಿಂಕ್ 3 days ಹಿಂದೆ, ಇಂದು ಅಫ್ಕೋರ್ಸ್ ಅವಳು ಊರಿಗೆ ಹೋಗಿದ್ಲು, ಮೊಮ್ಮಗನ್ನು ಕರ್ಕೊಂಡು. ಮೊಮ್ಮಗಳು ಇಲ್ಲೇ ಯಾವಾಗಲೂ ಇಂದು ಅವ್ರ ಮಗಳು ಇಲ್ಲೇ ಬರ್ತಾಳೆ, ಮೊಮ್ಮಗನೆಲ್ಲ ಕರ್ಕೊಂಡು. ಮೊಮ್ಮಗಳನ್ನೆಲ್ಲ ತುಂಬ ಹಚ್ಕೊಂಡಿದ್ರು. ಮೊಮ್ಮಗಳ ಬಗ್ಗೆ ತುಂಬ ಮಾತಾಡೋರು ನಮ್ಮ ಹತ್ರ. ಸೊ ಇವಳು ಊರಿಗೆ ಹೋಗಿದ್ಲಲ್ಲ, ಅದಕ್ಕೆ ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ನಾನು ಊರಿಗೆ ಹೋಗಿದ್ದೀನಿ, ಅವಳು ಇಂದು ಎಲ್ಲ ಊರಿಗೆ ಹೋಗಿದ್ದಾಳೆ, ಇವರೆಲ್ಲರೂ ಮೊಮ್ಮಗಳು ಕರ್ಕೊಂಡು ಹೋಗ್ಬಿಟ್ಟು ಬೇಜಾರಾಗುತ್ತೆ ನನಗೆ ಅಂತ ಹೇಳಿದ್ರು. ಅದು ಬಂದುಬಿಡ್ತಾಳೆ ಇರಮ್ಮ, ಇನ್ನೊಂದು 3 days ಅವಳು ಬರೋದಿತ್ತು, ಬಂದುಬಿಡ್ತಾಳೆ ಬಿಡಮ್ಮ, ಅವಳಿಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅಂತೆಲ್ಲ ಹೇಳಿದೆ. ಆಮೇಲೆ ಚೆನ್ನಾಗಿ ಮಾತಾಡ್ಬಿಟ್ಟು ಆಯಿತು, ನಾನು ಏನು ಮಾಡ್ತಿದ್ಯಾ, ನೀನು ಯಾವ ಸಿನಿಮಾ ಮಾಡ್ತೀಯ ಅಥವಾ ಜನರಲ್ ಮಾತಾಡ್ಕೊಂಡು ಇಟ್ಟು, ಆಮೇಲೆ ನಾನು ಇಂದು ಬಂದುಬಿಡ್ಲಿ, ನಾನು ಮನೆಗೆ ಬಂದರು, ನಾನು ಇಂದೂ ಬಂದುಬಿಡ್ಲಿ, ಬಂದ ತಕ್ಷಣ ಬರ್ತೀನಿ ಅಂತ. ನಾನು ಈ ಥರ ಬರ್ತೀನಿ ಅಂದ್ಕೊಂಡಿರಲಿಲ್ಲ. ಕೊನೆಯ ತನಕ ಶಿಸ್ತು ಮತ್ತು ಆರೋಗ್ಯ ಅನ್ನೋದು ಅಷ್ಟೊಂದು ಚೆನ್ನಾಗಿ ಕಾಪಾಡ್ಕೊ. ಎಸ್ ಡೆಫಿನೆಟ್ಲಿ ಕಣೋ. ಎಷ್ಟು ಚೆನ್ನಾಗಿ ವಾಕ್ ಮಾಡೋರು ಅವ್ರು ನೋಡು. ಅವ್ರಿಗೆಲ್ಲಿಯೂ ಆರ್ಟಿಫಿಷಿಯಲಾಗಿ ಅವ್ರು ಅಲ್ಲಿ ಕಟ್ಟಿಸ್ಕೊಂಡಿರೋದು ಅಥವಾ ಕಣ್ಣಿಗೆ ಕನ್ನಡಕ ಹಾಕ್ಕೊಂಡಿರೋದಾಗಲಿ ಅಥವಾ ಕೂದಲಿಗೆ ಎಕ್ಸ್ಟೆನ್ಷನ್ ಮಾಡೋದಾಗಲಿ ಏನಿಲ್ಲ. ಎವ್ರಿಥಿಂಗ್ ಶಿ ಈಸ್ ನ್ಯಾಚುರಲ್ ಬ್ಯೂಟಿ. ಶಿ ವಾಸ್ ಎ ನ್ಯಾಚುರಲ್ ಬ್ಯೂಟಿ ಆ್ಯಂಡ್ ಅದನ್ನು ಕೀಪಪ್ ಮಾಡೋರು ಅಷ್ಟು ಚೆನ್ನಾಗಿ ಇದು ಮಾಡೋರು ಕಣೋ ಅಪ್ಪಿ. ತಾಯಿಗೆ ತಕ್ಕ ಮಗಳು ಅನ್ನೋ ಮಾತು, ಯಾಕಂದರೆ ಅವ್ರು ಮಾತು ಕೊಟ್ಟಿರ್ತಾರೆ ರುದ್ರಮ್ಮ ಅವರಿಗೆ, ಅಂದರೆ ಕೊನೆ ತನಕ ನನ್ನ ಸಿನಿಮಾದಲ್ಲಿ ಸ್ವಿಮ್ ಸೂಟ್ ಆಗಲಿ ಆ ಥರದೊಂದು ಸ್ಲೀವ್ಲೆಸ್ ಹಾಕಲ್ಲ ಅನ್ನೋ ಮಾತು. ಹೌದು, ಅದನ್ನೆಲ್ಲ ತುಂಬ ಹೇಳೋರು. ಅವ್ರ ತಾಯಿ ಬಗ್ಗೆ ತುಂಬ ಅಭಿಮಾನದಲ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಶಿ ವಾಸ್ ಫಿಟ್. ಅದೇ ನನಗೆ ಅನ್ಸೋದು. ಅಂದರೆ ವಯಸ್ಸು ಅಫ್ಕೋರ್ಸ್ 87, ಅದನ್ನು ತುಂಬು ವಯಸ್ಸು ಅಂದರೆ ಅದನ್ನು ತುಂಬು ವಯಸ್ಸು ಅನ್ಬೋದು. ಆದರೆ ಶಿ ವಾಸ್ ಟೋಟಲಿ ಫಿಟ್ ಲೇಡಿ. ಅವರೇ ವಾಕ್ ಮಾಡೋರು, ಅವರೇ ಮಾತಾಡೋರು, ಅವರೇ ಫೋನ್ ಮಾಡೋರು. ಒಂಥರ ಯಾರಿಗೂ ಅವ್ರಿಗೆ ಅಸಿಸ್ಟೆಂಟ್ಸ್ ಎಲ್ಲ ಏನು ಬೇಕಾಗಿರಲಿಲ್ಲ. ಅಯ್ಯೋ ಹೆಂಗೋ ಬೇಜಾರಾಗುತ್ತೆ ಅಷ್ಟೇ. ಸಾರಿ. ಆಸೆಗಳ ಬಗ್ಗೆ ಹೇಳೋದಾದರೆ ತುಂಬ ಗಾರ್ಡನಿಂಗು ಆ ಥರ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ಅದಕ್ಕೆ ಈ ಮನೆ ಅಂದರೆ ತುಂಬ ಇಷ್ಟ ಅವ್ರಿಗೆ. ಇದಾದರೆ ಸದಾಶಿವನಗರಲ್ಲೂ ಅವ್ರ ಬಂಗ್ಲೆ ಇದೆ. ಆದರೆ ಈ ಮನೆ ಯಾಕೆ ಇಷ್ಟಪಡೋರು ಅಂದರೆ ಸುತ್ತಲೂ ಗಿಡ ಇದೆ, ಆಮೇಲೆ ವಾಕಿಂಗ್ ಮನೆ ಒಳಗಡೆ ಮಾಡ್ಕೋಬೋದು, ಕಾಂಪೌಂಡ್ ಒಳಗಡೆ ವಾಕ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ಅವ್ರು ಇಲ್ಲೇ ಜಾಸ್ತಿ ಹೊತ್ತು ಕಳೀತಾಯಿದ್ರು. ಇದಿಷ್ಟು ಹಿರಿಯ ನಟಿ ತಾರಾ ಅವರ ಮಾತು. ಕ್ಯಾಮರಾ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ಪ್ರಸಿದ್ಧ ಸಿಂಗಂದೂರಿನ